ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಠ್. ಅಪ್ಪ ಮಗ ಸೇರಿ ಹಿಂದೂ ನಾಯಕರನ್ನ ಕೇಲ್ಕತಂ ಮಾಡಿದ್ರ ಹೆಗಡೆ, ಸಿಂಹ, ಕಟೀಲ್, ಈಶ್ವರಪ್ಪ, ರವಿ, ರಾಮುಲು, ಇದೀಗ ಯತ್ನಾಳ್. ಹಿಂದೂ ಹುಲಿ ಉಚ್ಚಾಟನೆಗೆ ವ್ಯಾಪಕ ಆಕ್ರೋಶ. ಹೌದು, ರಾಜ್ಯ ಬಿಜೆಪಿಯ ನೇರ ನಿಷ್ಠುರ ಮಾತಿನ ಹಿಂದುತ್ವದ ಅಸ್ತ್ರವನ್ನಿಟ್ಟುಕೊಂಡು ವಿರೋಧಿಗಳಿಗೆ ತಮ್ಮ ಮಾತಲ್ಲೇ ಡಿಚ್ಚಿ ಕೊಡುತ್ತಿದ್ದ ಉತ್ತರ ಕರ್ನಾಟಕದ ಪ್ರಬಲ ಲೀಡರ್ ಬಸನಗೌಡ ಪಾಟೀಲ್ ಯತ್ನಾಳ್ ಇದೀಗ ಬಿಜೆಪಿಯ ಉಚ್ಚಾಟಿತ ನಾಯಕ. ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಚರ್ಚೆ ನಡೆಯುತ್ತಿದೆ. ಯತ್ನಾಳ್ ಉಚ್ಚಾಟನೆ ಪ್ರಶ್ನಿಸಿ ಹಿಂದೂ ಪರ ಸೋಷಿಯಲ್ ಮೀಡಿಯಾಗಳು ರಾಜ್ಯ ಕೇಸರಿ ನಾಯಕರನ್ನ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಾರೆ. ಯತ್ನಾಳ್ ಅವರನ್ನ ಬೆಂಬಲಿಸಿ ಮಾತನಾಡುತ್ತಿದ್ದಾರೆ ಮತ್ತು ಯಡಿಯೂರಪ್ಪ, ವಿಜೇಂದ್ರ ವಿರುದ್ಧ ಗುಡುಗುತ್ತಿದ್ದಾರೆ. ಹಾಗಾದ್ರೆ ಚರ್ಚೆ ಆಗುತ್ತಿರುವುದೇನು? BSY ಮತ್ತು BYV ಟಾರ್ಗೆಟ್ ಯಾಕೆ? ಇಲ್ಲಿದೆ ನೋಡಿ ಪೊಲಿಟಿಕಲ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಯತ್ನಾಳ್ ರಾಜ್ಯದಲ್ಲಿ ಹಿಂದುತ್ವದ ಬಗ್ಗೆ ಅದ್ಯಾವ ಪರಿ ಧ್ವನಿ ಎತ್ತಿದ್ದಾರೆಂಬುದು ನಿಮಗೆಲ್ಲ ಗೊತ್ತೇ ಇದೆ. ಮುಸಲ್ಮಾನರನ್ನ ನೇರವಾಗಿ ಸಾರ್ವಜನಿಕವಾಗಿಯೇ ಕಟುವಾಗಿ ಟೀಕಿಸುತ್ತಾರೆ ಯತ್ನಾಳ್. ಇದೇ ಒಂದು ಕಾರಣಕ್ಕೆ ಯತ್ನಾಳ್ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಖ್ಯಾತಿಯನ್ನ ಗಳಿಸಿದ್ದಾರೆ ಮತ್ತು ತನ್ನದೇ ಆದ ದೊಡ್ಡ ಬೆಂಬಲಿಗರ ಪಡೆಯನ್ನು ಕೂಡ ಹೊಂದಿದ್ದಾರೆ. ಇಂತಹ ಪ್ರಭಾವಿ ಲೀಡರ್ನನ್ನ ಇದೀಗ ಬಿಜೆಪಿ ಉಚ್ಚಾಟನೆ ಮಾಡಿ ಹೊರ ಕಳುಹಿಸಿದೆ. ಈ ಬೆನ್ನಲ್ಲೇ ಯತ್ನಾಳ್ ಕೂಡ ಸುದೀರ್ಘ ಟ್ವೀಟ್ ಮಾಡಿ ಸತ್ಯವಂತರಿಗೆ ಕಾಲವಿಲ್ಲ ಎಂಬ ಸಾಲು ಬರೆದು ಪುರಂದರದಾಸರ ಕೀರ್ತನೆಯೊಂದನ್ನ ಬರೆದುಕೊಂಡಿದ್ದರು. ಯತ್ನಾಳ್ ಬೆನ್ನಿಗೆ ಬಸವಜಯ ಮೃತ್ಯುಂಜಯ ಶ್ರೀಗಳು ಕೂಡ ಬೆನ್ನಿಗೆ ನಿಂತಿದ್ದಾರೆ. ಕೆಲ ಯತ್ನಾಳ್ ಬಣದವರು ಇನ್ನೂ ಕೂಡ ಮೌನ ನಡೆಯನ್ನ ಅನುಸರಿಸಿದ್ದಾರೆ. ಆದರೆ ಈ ವಿಷಯ ಇದಲ್ಲ. ಈಗಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಯತ್ನಾಳ್ ಬೆಂಬಲಿಗರು ಸಾಮಾಜಿಕ ಮಾಧ್ಯಮಗಳಲ್ಲಿ ಯತ್ನಾಳ್ ಪರವಾಗಿ ಮಾತನಾಡಿ ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಮಾಜಿ ಸಿಎಂ BS ಯಡಿಯೂರಪ್ಪ ವಿರುದ್ಧ ಗುಡುಗುತ್ತಿದ್ದಾರೆ. ಅನಂತಕುಮಾರ್ ಹೆಗಡೆ ಖತಂ, ಈಶ್ವರಪ್ಪ ಖತಂ, ನಳಿನ್ ಕುಮಾರ್ ಕಟೀಲು ಖತಂ, CT ರವಿ ಖತಂ, ಸದಾನಂದ ಗೌಡ ಖತಂ, ಪ್ರತಾಪ್ ಸಿಂಹ ಖತಂ, ಈಗ ಯತ್ನಾಳ್ ಖತಂ. ಹೀಗೆ ಸಾಲು ಸಾಲು ಹಿಂದೂ ನಾಯಕರು ಖತಂ ಎಂದು ಪೋಸ್ಟ್ ಹಾಕುತ್ತಿದ್ದಾರೆ. ಅದು ಕೂಡ ಇವರೆಲ್ಲರೂ ಖತಂ ಆಗಿದ್ದು ಯಡಿಯೂರಪ್ಪ ಮತ್ತು ಅವರ ಮಗ ವಿಜಯೇಂದ್ರ ಅವರಿಂದ ಎಂದು ಆಕ್ರೋಶವನ್ನೇ ವ್ಯಕ್ತಪಡಿಸುತ್ತಿದ್ದಾರೆ. ಬಹಳಷ್ಟು ಮುಖ್ಯವಾಗಿ ಈ ಮೇಲಿನ ಎಲ್ಲ ನಾಯಕರು ಕೂಡ ಹಿಂದುತ್ವದ ವಿಚಾರ ಬಂದಾಗ ಮುನ್ನೆಲೆಗೆ ಬಂದು ಮಾತನಾಡುವಂಥವರು. ಹಾಗಾಗಿ ಹಿಂದೂ ನಾಯಕರನ್ನ ತುಳಿಯುವುದೇ ಇವರ ಕೆಲಸವಾಗಿದೆ ಎಂದು ಯತ್ನಾಳ್ ಬೆಂಬಲಿಗರು ಮತ್ತು ಕೆಲ ಬಿಜೆಪಿಯ ಕಾರ್ಯಕರ್ತರು ಮಾತನಾಡಿಕೊಳ್ಳುತ್ತಿದ್ದಾರೆ. ಇನ್ನು ಯತ್ನಾಳ್ ಉಚ್ಚಾಟನೆಗೆ ಮುನ್ನ ಇದೇ ಮಾತನ್ನ ಹೇಳುತ್ತಿದ್ರು ಕೂಡ ಯತ್ನಾಳ್ ಅವರು ಹಿಂದೂ ನಾಯಕರನ್ನ ಕಟ್ಟಿ ಹಾಕುವುದೇ ಇವರ ಉದ್ದೇಶ ಎಂದು ಅಪರಿಸುತ್ತಿದ್ದರು. ಹಿಂದೂಗಳು ಉಳಿಯಬೇಕೆಂದ್ರೆ, ಹಿಂದುತ್ವ ಉಳಿಯಬೇಕೆಂದ್ರೆ ಒಬ್ಬ ಪ್ರಬಲ ಹಿಂದೂ ಲೀಡರ್ ಬಿಜೆಪಿಗೆ ಬರಬೇಕು ಎಂಬ ಮಾತನ್ನ ಅನೇಕ ಬಾರಿ ಹೇಳಿದ್ದುಂಟು ಯತ್ನಾಳ್. ಹಾಗಾಗಿ ಕೆಲ ಬಿಜೆಪಿಯ ಕಾರ್ಯಕರ್ತರ ಮಾತುಗಳು ಕೂಡ ಇಂದು ಅದೇ ಆಗಿರುವಂಥದ್ದು. ಬೇರೆ ಲೀಡರ್ಗಳಂತೆ ಯತ್ನಾಳ್ ಅವರನ್ನ ಮುಗಿಸುವ ಹುನ್ನಾರ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಬಲು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆಸಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.